ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲಿಗೆ ಹೋಗಿದ್ರಿ? ಅವ್ವನ್ ಬಿಟ್ಟು ಎಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ? ಈ ಡಾಕ್ಟರ್ ಮೆಡಿಸಿನ್ ತಗೊಂಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ನನ್ನ ಮಗ ಅವನ್ ತೊಂದರೆ ಕೊಡಕ್ಕೆ ಬಂದವನೆ. ಅವ್ನು ನನ್ನ ಕೈಗೆ ಸಿಗ್ಬೇಕಿತ್ತಲ್ಲ. ರೀ, ಅವ್ನ ಅತ್ತೆಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಡಾಕ್ಟರ್ ಹೋದ ತಕ್ಷಣ ನಾನ್ ವಾರ್ಡ್ ಒಳಗಡೆ ಹೋಗಿದ್ದೀನಿ. ನನ್ನ ಮಗನ್ ಏಟ್ ಧೈರ್ಯ ಇದ್ರೆ ನಾವ್ ಇರ್ಬೇಕಾದ್ರೆ ಬರ್ತಾನೆ. ರೀ, ಇಷ್ಟೊತ್ತಲ್ಲ ಅವನು ಅತ್ತೆ ವಾರ್ಡ್ ನುಗ್ಗಿದ್ದಾನೆ ಅಂದ್ರೆ ಅವನ ಉದ್ದೇಶ ಏನಾಗಿರ್ಬೋದು? ಏನಾಯ್ತು ಗಂಟೆ? ಯಾಕೆ ನೀವಿಬ್ರು ಇಲ್ಲಿ ನಿಂತಿದ್ದೀರಾ? ನಮ್ಮ ಅವನ್ ತೊಂದರೆ ಕೊಡಕ್ಕೆ ಯಾವನೊಬ್ಬ ಬಂದಿದ್ದ ಬಾವ. ಏನ್ ಹೇಳ್ತಿದ್ಯಾ? ನಾನ್ ವಿಂದೇನೆ ಹಿಡಿಬೇಕು ಅನ್ನೋ ಅಷ್ಟರಲ್ಲಿ ಅವ್ನು ತಪ್ಪಿಸ್ಕೊಬಿಟ್ಟ ಚಂದ್ರಣ್ಣ. ಹರೀಶು ಅಥವಾ ನೀವಿಬ್ರು ಬೇರೆ ಯಾರನ್ನಾದ್ರೂ ನೋಡಿ? ಇಲ್ಲ ಬಾವ, ಖಂಡಿತವಾಗ್ಲೂ ಆ ರಾಜ ಹುಲಿನ ಆಗಿರ್ತಾನೆ. ನಮ್ಮ ಅವನ್ ತೊಂದರೆ ಕೊಡಕ್ಕೆ ಮತ್ತೆ ಬಂದವನೆ. ಚಂದ್ರಣ್ಣ, ನೀವೇನ್ ಇಷ್ಟೊತ್ತಲ್ಲಿ, ಅದು ಇಲ್ಲಿ? ಹೊಸ ಒಳದನ್ನ ನೋಡಕ್ ಆಗ್ತಿಲ್ಲ ಕಂಟೆ. ಅದಕ್ಕೆ ಅತ್ತೆ ಕಂಡೀಷನ್ ಏನಾದ್ರೂ ಸ್ವಲ್ಪ ಇಂಪ್ರೂವ್ ಆಗಿದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕಂಡೀಷನ್ ಹಾಗೆ ಇದೆ ಅಣ್ಣ. ಇವಾಗ ನೋಡಿದ್ರೆ ಇನ್ನೊಂಥರ ಸಮಸ್ಯೆ ಶುರುವಾಗ್ತಿದೆ. ನೋಡಿ, ಚಿಂತೆ ಮಾಡಬೇಡಿ. ಅತ್ತೆಗೆ ಏನು ಆಗಲ್ಲ. ಜಗನ್ ಹತ್ರ ನಾನು ಮಾತಾಡ್ತೀನಿ. ಯಾರು ಒಳಗಡೆ ಬರ್ದೇ ಇರೋ ಹಾಗೆ ಸ್ಟ್ರಿಕ್ಟ್ ಆಗಿ ಸೆಕ್ಯೂರಿಟಿ ಕೊಡೋದಕ್ಕೆ ವ್ಯವಸ್ಥೆ ಮಾಡೋಣ. ಕಂಟಿ, ಅತ್ತೆಗೆ ಏನಾಗಿಲ್ಲ. ನಾನು ಈಗ ತಾನೇ ಒಳಗಡೆಯಿಂದ ಬಂದೆ. ಮೋಸ್ಟ್ಲಿ ಅವನು ನಿಮ್ಮನ್ನು ನೋಡ್ತಿದ್ದಾಗೆ ಓಡೋಗಿದ್ದಾನೆ ಅನ್ಸತ್ತೆ. ಅಣ್ಣ, ನೀವು ಡಾಕ್ಟರ್ ಹತ್ರ ಮಾತಾಡಿದ್ರಾ? ಮಾತಾಡ್ದೆ ಸ್ನೇಹ, ನೋಡೋಣ ಅಂತ ಹೇಳಿದ್ದಾರೆ. ಎಲ್ಲ ಒಳ್ಳೇದೇ ಆಗುತ್ತೆ ಬಿಡು. ದೇವ್ರು ಇದಾನಲ್ಲ. ಸರಿ, ನಾನಿನ್ನು ಬರ್ತೀನಿ. ಹುಷಾರು. ಮಾಡ್ಲ ನೋಡಿ ಬಾ. ಅಯ್ಯೋ, ನನ್ನ ಜೀವ ಉಳ್ಸಕ್ ಹೋಗಿ ನಿಮ್ಮ ಜೀವಕ್ಕೆ ಆಪತ್ತು ತಂದ್ಕೊಂಬಿಟ್ರಲ್ಲ ಅಮ್ಮವ್ರೆ. ಆಲದ ಮರ ನೆಲಕ್ಕೆ ಉಳಿದ್ರೆ ಮರಕ್ಕೆ ಮಾತ್ರ ನಷ್ಟ ಆಗಕ್ಕಿಲ್ಲ. ಅದ್ರ ಆಶ್ರಯ ತಕ್ಕಳು ಪ್ರಾಣಿ ಪಕ್ಷಿ ಮನುಷ್ಯ ಎಲ್ರಿಗೂ ನಷ್ಟ ಆಯ್ತದೆ ಅಮ್ಮವ್ರೆ, ನಷ್ಟ ಆಯ್ತದೆ. ಆಹಾ, ಪುಟ್ಟಕ್ಕ ಬಂಗಾರಮ್ಮನವ್ರ ಯೋಚನೆನಾಗೇ ಮುಳುಗೋಗವಳೆ. ನಾನು ಇದನ್ನೇ ನೆಪ ಮಾಡ್ಕೊಂಡು ಅವಳನ್ನಿನ್ನೂ ಮುಳುಗಿಸ್ಬೇಕು. ಒಳ್ಳೆತನ ಕಾಲ ಇಲ್ಲ ಅಂತ ಅದಕ್ಕೆ ಹೇಳೋದು ಪುಟ್ಟಕ್ಕ. ಅಲ್ಲ, ಊರ್ ದೋಚವ್ರೆಲ್ಲ ಸಂದಕ್ಕೆ ಅವ್ರೆ. ಆದ್ರೆ ದ್ಯಾವ್ರಂತ ನಮ್ಮ ಬಂಗಾರಮ್ಮನವ್ರಿಗೆ ಈಟೊಂದು ಕಷ್ಟ ಬರಬಾರ್ದಾಗಿತ್ತು. ಅವ್ರನ್ನ ನೆನೆಸ್ಕೊಂಡ್ರೆ ನನ್ನ ಕರುಳು ಕಿತ್ತು ಬರ್ತದೆ. ಇದೆಲ್ಲ ನೋಡ್ತಿದ್ರೆ ದುಡಿಮೆ ಆಸೆಗೆ ದೊಡ್ಡವ್ರ ಸಾವಾಸಕ್ಕೆ ಹೋಗ್ಬಾರ್ದು ಅನ್ಸ್ತದೆ. ಅಲ್ಲ, ನಮ್ಮ ಸಾನ ದುಡುಕ್ಲಿಲ್ಲ ಅಂತಂದಿದ್ರೆ ಈಟೆಲ್ಲ ಆಯ್ತಾನೆ ಇರಲಿಲ್ಲ ಅಲ್ವಾ ಪುಟ್ಟಕ್ಕ? ನಮ್ಮ ಸಾನ ಆ ರಾಧನ್ ಎದುರಾಕೊಂಡಿದ್ದಕ್ಕೆ ದೇವ್ರ ಪೂಜೆಗೆ ಅಂತ ದೇವಸ್ಥಾನಕ್ಕೆ ಹೋದವರು ಕೊನೆಗೆ
ಆಸ್ಪತ್ರೆಯಲ್ಲಿ ವನವಾಸ ಅನುಭವಿಸಂಗಾಯ್ತು. ನೀನ್ ಯೋನ್ ಹೇಳು ಪುಟ್ಟಕ್ಕ, ನಮ್ ಸಾನ ರಾಧನ್ ವಿರುದ್ಧ ನಿಂತ್ಕೊಂಡು ಟೆಂಡರ್ ತಗೋಬಾರ್ದಾಗಿತ್ತು. ಅದು ಅಲ್ದೆ ಪಾರ್ಟಿ ಆಫೀಸ್ಗೆ ಹೋಗಿ ರಾಧನ್ ಮೇಲೆ ಕೈ ಮಾಡದೆ. ಏನು ಹೇಳ್ತಿದ್ದೆ ರಾಜವ್ವ? ಓ ಪುಟ್ಟಕ್ಕ, ಆ ರಾಧಾ ನಮ್ಮ ಮನೆಗೆ ಬಂದು ಸಾನ ಟೆಂಡರ್ ತಗೊಂಡಿದ್ದಾಳೆ ಅನ್ನೋ ವಿಷಯ ನಿನ್ನ ಹತ್ರ ಹೇಳಿದ್ಲಲ್ಲ, ಆ ಕೋಪಕ್ಕೆ ಕಾಳಿನ ಕರ್ಕೊಂಡೋಗಿ ರಾಧನ್ ಮೇಲೆ ಕೈ ಮಾಡವ್ರೆ. ಅಯ್ಯೋ, ಈ ವಿಷಯನ ನನಗೆ ಪಾರ್ಟಿ ಆಫೀಸಲ್ಲಿ ಕೆಲಸ ಮಾಡ್ತಾಳಲ್ಲ ಮಲ್ಲಮ್ಮ, ಅವಳು ಹೇಳಿದ್ದು. ಯೋನೇ ಹೇಳು ಪುಟ್ಟಕ್ಕ, ನಮ್ಮ ಸಾನ ಈಟೆಲ್ಲ ಮಾಡಬಾರ್ದಾಗಿತ್ತು. ಆ ರಾಧಾ ಸರಿಗಿಲ್ಲ ಪುಟ್ಟಕ್ಕ. ಈಗ ನೋಡು, ತುಟ್ಟಿರೋ ವೈಭವ್ ಸಾಹೇಬ್ರನ್ನ ಬುಟ್ಟಿಗೆ ಹಾಕೊಂಡವಳೆ. ಅವಳ ವಿರುದ್ಧ ನಮ್ಮ ಸಾನ ನಿಂತ್ಕೊಂಡ್ರೆ ಅವಳನ್ನ ಸುಮ್ಕೆ ಬಿಡ್ತಾಳಾ? ಈಗ ನೋಡು, ಆ ರಾಜೌಲಿನ ಕರ್ಸಿ ಸಾನನ್ ವಿರುದ್ಧ ಸಂಚ್ ಮಾಡಕ್ ನೋಡಿದ್ಲು. ಆದ್ರೆ ಪಾಪ ಆ ಸಂಚಿಗೆ ಬಲಿಯಾಗಿದ್ದು ಬಂಗಾರಮ್ನವರು. ನೀನ್ ಹೇಳ್ದಾಗ್ಲೇ ಆ ಟೆಂಡರ್ ಬೇಡ ಅಂತ ಕೈ ಚೆಲ್ಲಿದಿದ್ರೆ ಈಟೆಲ್ಲ ಆಗ್ತಾನೆ ಇರಲಿಲ್ಲ. ಈಗ ನೋಡು, ಅನ್ಯಾಯವಾಗಿ ಬಂಗಾರಮ್ನವ್ರ ಪರಿಸ್ಥಿತಿಗೆ ನಮ್ಮ ಸಾನನೇ ಕಾರಣ ಆಗ್ಬಿಟ್ಲು. ಪುಟ್ಟಮ್ಮಿ ಮೊದಲೇ ದುಃಖದಾಗವಳೆ. ಇಲ್ಲೇನು ಮಾಡ್ತಿದ್ಯಾ ನೀನು? ನಡಿ ಇಲ್ಲಿಂದ. ಅದು ಬಂಗಾರಮ್ನವ್ರಿಗೆ ಹಿಂಗೆಲ್ಲ ಆಯ್ತಲ್ಲ ಅಂತ ಪುಟ್ಟಕ್ಕ ಸಾನೆ ದುಃಖದಲ್ಲಿದ್ಲು. ಅದಕ್ಕೆ ಒಸಿ ಸಮಾಧಾನ ಮಾಡ್ತಿದ್ದೆ ಕಣಯ್ಯ. ಅದು ನಮಗೂ ಗೊತ್ತದೆ, ಎದ್ ನಡೆ. ಹೋಯ್ತೀನಿರಯ್ಯ. ಪುಟ್ಟಕ್ಕ, ನೀನು ಬೇಜಾರು ಮಾಡ್ಕೋಬೇಡ. ಬಂಗಾರಮ್ನವ್ರ ಜೀವಕ್ಕೆ ಏನೂ ತೊಂದರೆ ಆಗಕ್ಕಿಲ್ಲ. ನೀನು ಸಮಾಧಾನ ಮಾಡಿ ಸಾಕು, ಎದ್ ನಡೀತಾರೋ. ಹೋಯ್ತೀನಿ. ಪುಟ್ಟಮ್ಮಿ, ಬಂಗಾರಮ್ನವರು ಹುಷಾರಾಯ್ತಾರೆ, ನೀನು ಚಿಂತೆ ಮಾಡಬೇಡ. ಇಷ್ಟೆಲ್ಲ ಆಗಕ್ಕೆ ನಮ್ಮವರೇ ಕಾರಣ ಅಂತ ಆದ್ಮೇಕು ಹೆಂಗಯ್ಯ ಚಿಂತೆ ಮಾಡದೆ ಸುಮ್ಕಿರೋದು?